ವೆಲ್ಕಮ್ ಟು ಮೈ ಚಾನಲ್. ಕಮಲಮ್ಮನ ಕಣ್ಣೀರು ಕ್ಷಮೆ. ಜಾತಕ ನಾಟಕ ಮುಗೀತು. 1 ವಾರ ಆಯ್ತು ಅಂದ್ರೆ ಮನೆಯಲ್ಲಿ ಈಗ ಬೇರೆಯದೇ ಮೌನ. ಕಮಲಮ್ಮ ರೂಮ್ ಬಿಟ್ಟು ಹೊರಗೆ ಬರೋದೇ ಕಮ್ಮಿ. ಊಟ ತಿಂಡಿ ಸತ್ಯನೇ ರೂಮಿಗೆ ತಗೊಂಡು ಹೋಗಿ ಇಡ್ತಿದ್ದಳು. ಅಂದ್ರೆ ಅತ್ತೆ ಮುಖ ನೋಡ್ತಿರಲಿಲ್ಲ. ಕರ್ಣನಿಗೆ ಆಫೀಸ್ನಲ್ಲಿ ಪ್ರಮೋಷನ್ ಸಿಕ್ಕಿತು. ಸಂಜೆ ಸ್ವೀಟ್ ತಗೊಂಡು ಖುಷಿಯಾಗಿ ಮನೆಗೆ ಬಂದ. ಅಮ್ಮ, ಗುಡ್ ನ್ಯೂಸ್, ಮ್ಯಾನೇಜರ್ ಆಗಿದ್ದೀನಿ, ಸ್ಯಾಲ್ರಿ ಡಬಲ್ ಆಗುತ್ತೆ. ಕಮಲಮ್ಮ ರೂಮ್ ಬಾಗಿಲಲ್ಲಿ ನಿಂತು ನೋಡಿದಳು. ಕಣ್ಣಲ್ಲಿ ನೀರು. ಅಂದ್ರೆ ಮಾತಾಡ್ತಿರಲಿಲ್ಲ. ರಾತ್ರಿ ಊಟಕ್ಕೆ ಸತ್ಯ ಕರ್ಣನಿಗೆ ಇಷ್ಟ ಅಂತ ಬದನೆಕಾಯಿ ಪಲ್ಯ ಹೋಳಿಗೆ ಮಾಡಿದಳು. ಟೇಬಲ್ ಮೇಲೆ ಇಟ್ಟು ಕಮಲಮ್ಮನಿಗೆ ಕರೆಯೋಕೆ ಹೋದಳು. ಅತ್ತೆ, ಊಟ ರೆಡಿ, ಇವತ್ತು ಹೋಳಿಗೆ ಮಾಡಿದ್ದೀನಿ. ಉತ್ತರ ಇಲ್ಲ. ಸತ್ಯ ವಾಪಸ್ ಬಂದು ಕರ್ಣನ ಪಕ್ಕ ಕೂತರು. ಇಬ್ಬರೇ ಊಟ ಶುರು ಮಾಡಿದರು. ಆಗ ಕಮಲಮ್ಮ ಮೆಲ್ಲಗೆ ಹಾಲಿಗೆ ಬಂದರು. ಕೈಯಲ್ಲಿ ಒಂದು ಹಳೆಯ ಫೋಟೋ ಆಲ್ಬಮ್. ಕರ್ಣ, ಇದನ್ನು ನೋಡು. ಆಲ್ಬಮ್ನಲ್ಲಿ ಕರ್ಣ ಚಿಕ್ಕವನಾಗಿದ್ದಾಗ ಫೋಟೋಗಳು. ಕಮಲಮ್ಮ ಅವನನ್ನ ಎದೆಗೆ ಅವುಚಿಕೊಂಡು ಶಾಲೆಗೆ ಕಳಿಸೋದು, ಜ್ವರ ಬಂದಾಗ ರಾತ್ರಿ ಇಡೀ ಕೂತು ಸೇವೆ ಮಾಡೋದು. ಕಮಲಮ್ಮನ ಕೈ ನಡುಗುತ್ತಿತ್ತು. ನಿನ್ನ ಅಪ್ಪ ತೀರಿಕೊಂಡಾಗ ನೀನು 10 ವರ್ಷದವನು. ಆಗಿನಿಂದ ನೀನೇ ನನ್ನ ಪ್ರಪಂಚ ಕಣೋ. ಯಾರಾದರೂ ನಿನ್ನನ್ನು ನನ್ನಿಂದ ಕಿತ್ಕೋತಾರೆ ಅನ್ನೋ ಭಯ. ಅದಕ್ಕೆ ಸತ್ಯ ಬಂದಾಗ ನನ್ನ ಮಗನನ್ನ ಕಳ್ಕೋತೀನಿ ಅನ್ನಿಸುತ್ತಿತ್ತು. ಸತ್ಯಳಿಗೆ ಗಂಟಲು ಉಬ್ಬಿ ಬಂತು. ಅತ್ತೆಯ ನೋವು ಈಗ ಅರ್ಥ ಆಗುತ್ತಿತ್ತು. ಕಮಲಮ್ಮ ಇದ್ದಕ್ಕಿದ್ದಂತೆ ಸತ್ಯಳ ಕಡೆ ತಿರುಗಿದರು. ಆಮೇಲೆ ಮಾಡಿದ್ದು ಯಾರೂ ನಿರೀಕ್ಷೆ ಮಾಡದು. ಸತ್ಯಳ ಮುಂದೆ ಕೈ ಮುಗಿದು ನಿಂತರು. ಮಗಳೇ, ನನ್ನ ಕ್ಷಮಿಸಿಬಿಡು. ನಿನ್ನ ಜಾತಕ ಸುಳ್ಳು ಮಾಡಿಸಿದ್ದು, ನಿನಗೆ ಕಾಫಿ ಮಾಡೋಕೆ ಬಿಡದಿದ್ದು, ಮೌನದಿಂದ ಶಿಕ್ಷೆ ಕೊಟ್ಟಿದ್ದು ಎಲ್ಲ ತಪ್ಪು. ನನ್ನ ಮಗನ ಸುಖ ನಿನ್ನಲ್ಲಿದೆ ಅಂತ ಈಗ ಗೊತ್ತಾಯ್ತು. ಸತ್ಯ ಶಾಕ್ ಆಗಿ ಎದ್ದು ನಿಂತಳು. ಅತ್ತೆ, ಹೀಗೆಲ್ಲ ಮಾಡಬೇಡಿ. ನೀವು ದೊಡ್ಡವರು. ಇಲ್ಲ ಮಗು, ತಪ್ಪು ಮಾಡಿದವರು ವಯಸ್ಸಿನಲ್ಲಿ ದೊಡ್ಡವರಾದರೂ ತಲೆ ಬಾಗಲೇಬೇಕು. ನೀನು ನನ್ನ ಮಗನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೀಯ. ಅವನ ಕಣ್ಣಲ್ಲಿ ಇವತ್ತು ನಾನು ಖುಷಿ ನೋಡ್ದೆ. ಅದು ನಿನ್ನಿಂದ ಬಂದಿದ್ದು. ನನ್ನ ಸೊಸೆ ಅಲ್ಲ, ನೀನು ನನ್ನ ಮಗಳು. ಕಮಲಮ್ಮ ಸತ್ಯಳನ್ನ ತಬ್ಬಿಕೊಂಡು 8 ತಿಂಗಳ ನಂತರ ಮೊದಲ ಅಪ್ಪಿಗೆಯ ಸತ್ಯ ಜೋರಾಗಿ ಅತ್ತುಬಿಟ್ಟಳು. ಅಂದ್ರೆ ಈ ಕಣ್ಣೀರು ಸಂಭ್ರಮದ್ದು. ಕರ್ಣನ ಕಣ್ಣು ಒದ್ದೆಯಾಗಿತ್ತು. ಎದ್ದು ಇಬ್ಬರನ್ನೂ ತಬ್ಬಿಕೊಂಡು, ಅಮ್ಮ ಥ್ಯಾಂಕ್ಸ್, ನನ್ನ ಮನೆ ಈಗ ನಿಜವಾದ ಮನೆ ಆಯ್ತು. ಅದೇ ರಾತ್ರಿ ಮೂವರು ಒಟ್ಟಿಗೆ ಊಟ ಮಾಡಿದವರು. ಕಮಲಮ್ಮ ತನ್ನ ಕೈಲೇ ಸತ್ಯಗೆ ಹೋಳಿಗೆ ತುತ್ತು ತಿನ್ನಿಸಿದರು. ನಾಳೆಯಿಂದ ಅಡುಗೆ ಮನೆ ನಿನ್ನದು ಕಣಮ್ಮ. ನಿನ್ನ ಕೈ ರುಚಿ ನನ್ನ ಮಗನಿಗೆ ಇಷ್ಟ, ನಂಗೂ ಕೂಡ ಇಷ್ಟ ಆಗುತ್ತೆ. ಸತ್ಯ ನಕ್ಕಳು. ಅಂತೆ, ನಾಳೆ ಬೆಳಗ್ಗೆ ನಿಮಗೂ ಫಿಲ್ಟರ್ ಕಾಫಿ ಮಾಡ್ತೀನಿ, ಹಿತ್ತಾಳೆ ಲೋಟದಲ್ಲಿ. ಕಮಲಮ್ಮ ಮುಖದಲ್ಲಿ 8 ತಿಂಗಳ ನಂತರ ನಿಜವಾದ ನಗು ಮೂಡಿಸಿ, ಮನೆಯ ಕಿಟಕಿಯಿಂದ ತಣ್ಣನೆ ಗಾಳಿ ಬೀಸಿತು. ಬಿರುಗಾಳಿ ನಿಂತು ನೆಮ್ಮದಿಯ ಗಾಳಿ ಬೀಸಿದ ಹಾಗೆ. ಕತೆ ಇಲ್ಲಿಗೆ ಸುಖ್ಯಾತ. ಅಂದ್ರೆ ಜೀವನದಲ್ಲಿ ಹೊಸ ಅಧ್ಯಾಯ ಶುರು. ಸತ್ಯ, ಕರ್ಣ, ಕಮಲಮ್ಮ ಈಗ ಒಂದು ನಿಜವಾದ ಕುಟುಂಬ.